ಎಲ್ರಿಗೂ ನಮಸ್ತೆ. ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ, ಅವರಿಗೆ ಉಪಯೋಗ ಆಗಂತ ವಿಷಯ. ತಾಯಿ, ಮಗಳು, ಮೊಮ್ಮಗಳು JP ನಗರದಿಂದ ಬನಶಂಕರಿ ಮಹಿಳಾ ಪೊಲೀಸ್ ಠಾಣೆಗೆ ಆಟೋ ಹತ್ತಿದ್ರು. ಬುಕ್ಕಿಂಗ್ ಮಾಡಿ ಆಟೋ ಹತ್ತಿದ್ರು. ಇಬ್ರು ಜಗಳ ಆಡ್ತಾ ಇದ್ರು ಮದುವೆ ವಿಷಯಕ್ಕೆ. ನನಗೆ ಇಷ್ಟ ಇರಲಿಲ್ಲ ತಾನು, ಯಾಕೆ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡಿದ್ರು ಅಂತ ಇವರು. ತಾಯಿ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಅವರು. ಜಗಳ ಆಡ್ತಾ ಆಡ್ತಾ ಸ್ಟೇಷನ್ ಬಂತು, ಇಳಿದ್ರು. 10 ನಿಮಿಷ ವೆಯ್ಟ್ ಮಾಡಪ್ಪ, ಮತ್ತೆ ಅಲ್ಲೇ ಬಿಡಬೇಕು ಅಂತ ಹೋದ್ರು. ಮತ್ತೆ ಬರ್ಬೇಕಾದ್ರೆ ತಾಯಿ ಮಾತ್ರ ಬಂದ್ರು. ಒಂದು 10 ನಿಮಿಷ ಬರ್ತಾರೆ, ನಮ್ಮ ಮಗಳು ಮೊಮ್ಮಗಳು ಬರ್ತಾರೆ. ಸರಿ ಕೂತ್ಕೊಳ್ಳಿ ಅಂದೆ. ನಾನೇ ಕೇಳೋಣ ಅಂತ ಇದೆ. ಅವರೇ ಹೇಳಿದ್ರು ಏನಪ್ಪ ಆಗೈತೆ ಅಂದ್ರೆ, ಅವ್ರ ಮನೆ ಮುಂದೆ ಒಬ್ಬ ಹುಡುಗ ಇದ್ನಂತೆ, ಚೆನ್ನಾಗಿದ್ನಂತೆ. ಒಂದ್ 2-3 ವರ್ಷ ಪರಿಚಯ ಅಂತೆ. ಮದುವೆ ಮಾಡಿಕೊಟ್ಟವ್ರೆ. ಹುಡುಗಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹುಡುಗನ ಮೇಲೆ, ಆದ್ರೂ ಮದುವೆ ಮಾಡಿಕೊಟ್ಟವ್ರೆ. ಅದು 6 ತಿಂಗಳಾದ್ಮೇಲೆ ಗೊತ್ತಾಯ್ತಂತೆ ಅವ್ನಿಗೆ ಬೆಟ್ಟಿಂಗ್ ಚಟ, ಕೆಲವೊಂದು ಚಟಗಳು ಆಯ್ತಂತೆ. ಇದು ಗೊತ್ತಾಗಿ ಜಗಳ ಆಗಿ ಇವತ್ತು ಡೈವರ್ಸ್ವರೆಗೂ ಬಂದು ನಿಂತೈತಂತೆ. ಕೇಸ್ ಆಗಿ 3 ವರ್ಷ ಆಯ್ತಂತೆ. ಇನ್ನು ಪರಿಹಾರನೇ ಸಿಗ್ತಾ ಇಲ್ವಂತೆ. ಅವ್ರಿಗೆ ಯಾಕಾದ್ರೂ ಮದುವೆ ಆದ್ನೋ ಹಿಂಗೆ ಅಂತ. ಮದುವೆ ಆಗೋ ಟೈಮಲ್ಲಿ ಗಾಡಿ ಕೊಡ್ಸೋರೆ, ಕಾರು, ಸ್ವಂತ ಮನೆ ಮಾಡಿಕೊಟ್ಟವ್ರೆ. ಇಷ್ಟೆಲ್ಲ ಮಾಡಿಕೊಟ್ರು ಕೂಡ ಚೆನ್ನಾಗಿ ನೋಡ್ಕೊತಾ ಇಲ್ಲ. ಇದರಿಂದ ನನಗೆ ಅನ್ಸಿದೇನಪ್ಪ ಅಂದ್ರೆ, ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳು ಕೇಳ್ಕೊತೀನಿ, ನೀವು ಇವ್ರ ಕೊನೆಗೊಂದು ಮಾತಂದ್ರೆ ಏನು ಗೊತ್ತಾ, ಇವರು ಲೇಡೀಸು ಮನೆಗೆ ಹೋಗ್ಬೇಕಾರೆ ಅದಕ್ಕೆ ಮೇಲೆ ಇದು ಆಸ್ತಿ ಅಂತಸ್ ನೋಡೋ ಬದಲು ಒಳ್ಳೆ ಹುಡುಗನ್ ನೋಡ್ಬೇಕಾಗಿತ್ತು ಅಂತ ಅಲ್ವಾ? ಎಂತ ಮಾತು. ಫಸ್ಟ್ ಹೆಣ್ಮಕ್ಳು ಬಂದಾಗ ಫಸ್ಟ್ ಕೇಳೋದೆ ಅವ್ರ ತಂದೆ ತಾಯಿ, ಹುಡುಗ ಏನ್ ಮಾಡ್ತಾ ಇದ್ದೀನಿ, ಎಷ್ಟು ದುಡಿತಾ ಇದ್ದೇನೆ, ಆಸ್ತಿ ಎಷ್ಟಿದೆ, ಅಂತಸ್ತು ಎಷ್ಟಿದೆ, ಇಷ್ಟೇ ಕೇಳ್ತಾರೆ. ಕೊನೆ ಕೇಳ್ತಾರೆ ಏನೇ, ಹುಡುಗ ಒಳ್ಳೆಯವನ ಅಂತ. ನೋಡಿದ್ರೆ ಫಸ್ಟ್ ಪ್ರಶ್ನೆ ಕೇಳ್ಬೇಕಾಗಿರೋದು ಕೊನೆ ಕೇಳ್ತಾರೆ. ಹುಡುಗ ಇವ್ರು ಹಂಗೆ ಹೇಳ್ತವ್ರೆ, ಒಳ್ಳೆ ಹುಡುಗನ ನೋಡಿ ಮದುವೆ ಆಗಬೇಕಾಗಿತ್ತು ಅಂತ. ಈ ಪರಿಸ್ಥಿತಿ ಯಾಕೆ? ದಯವಿಟ್ಟು ಅವನು 1 ಲಕ್ಷ ದುಡಿತಾ ಇಲ್ವಾ, 50,000 ದುಡಿತಾನ, 30,000 ದುಡಿತಾನ, ಹುಡುಗ ಒಳ್ಳೆಯವನ ಕೊಟ್ಟು ಮದುವೆ ಮಾಡಿಸಿ, ಜೀವನ ಪೂರ್ತಿ ಖುಷಿಯಾಗಿರ್ತಾರೆ. ಆಸ್ತಿ ಅಂತಸ್ತಲ್ಲ ಜಾಸ್ತಿ ಇದು, ಪ್ರೀತಿ ಕಮ್ಮಿ ಇತ್ತು ಅಂದ್ರೆ ಏನ್ ಜೀವನ ಚೆನ್ನಾಗಿರುತ್ತೆ? ಆಸ್ತಿ ಅಂತಸ್ತಲ್ಲ ಒಂದು ಲೆವೆಲ್ಗೆ ಇದು, ಪ್ರೀತಿ ಜಾಸ್ತಿ ಇದ್ರೆ ಮಾತ್ರ ಜೀವನ ಚೆನ್ನಾಗಿರೋದು. ದಯವಿಟ್ಟು ಮದುವೆ ಆಗೋರು ಯಾವ್ದನ್ನು ಕೇಳಬೇಕು, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಯಾವ್ದು ನಿಮ್ಗೆ ಅವಶ್ಯಕತೆ ಜೀವನ ಪೂರ್ತಿ ಜೊತೆಗಿರೋದು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮದುವೆ ಆಗಿ. ಇಷ್ಟು ವಿಷಯ. ದಯವಿಟ್ಟು ಫಸ್ಟು ಒಳ್ಳೆ ಹುಡುಗನ ಆಯ್ಕೆ ಮಾಡಿ, ಆಮೇಲೆ ಅವ್ನ ಸಂಬಳ ಗಿಂಬಳ. ಯಾಕಂದ್ರೆ ಜೀವನ ಮಾಡೋಕ್ಕೆ ದುಡ್ಡು ಬೇಕಿಲ್ಲ ಅಂತಲ್ಲ, ಒಂದು ತಕ್ಕಮಟ್ಟಕ್ಕೆ ಬೇಕು, ಇಷ್ಟು ಬೇಕು ಅಂತ ಏನಿಲ್ಲ. ಇವಾಗ ನೋಡಿ, ಇದೇ ಉದಾಹರಣೆ. ಲಕ್ಷ ಐತಿ ಇವ್ರ ಹತ್ರ, ಲಕ್ಷ. ಇನ್ನೂ ಲೈಫ್ ಲಾಂಗ್ ಕುತ್ಕೊಂಡು ತಿನ್ಬೋದು, ಅಷ್ಟ ಆಸ್ತಿ ಐತೆ, ಹುಡುಗನ ಕಡೆನೂ ಐತೆ. ಬಟ್ ಇಲ್ಲಿ ನೆಮ್ಮದಿ ಇಲ್ಲ, ಸಂಬಂಧ ಚೆನ್ನಾಗಿಲ್ಲ, ಜಗಳ. ನಿಮ್ದು ಆಯ್ಕೆ. ಈ ರೀತಿ ಬದುಕಬೇಕಾ, ಒಳ್ಳೆ ಹುಡುಗನ ಜೊತೆ 30 ರೂಪಾಯಿ ಪಾನಿಪುರಿ ತಿಂದ್ರು ನಿಮ್ದಾಗಿ ಇರ್ತೀನಿ ಅನ್ನೋದು ಬೇಕಾ? ನಿಮ್ಮ ಆಯ್ಕೆ, ನಿಮ್ಮ ಇಷ್ಟ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ವರನ, ಒಳ್ಳೆ ವಧುನ ಆಯ್ಕೆ ಮಾಡಿ ಮದುವೆ ಆಗಿ ಲೈಫ್ ಲಾಂಗ್ ಖುಷಿಯಾಗಿದೆ.